ಹಂಸಗೀತೆ ಸಂಗೀತ ರಾಗಾಲಾಪನೆಯ ಸಾರ್ಥಕ ಬದುಕಿನ ಒಂದು ಭಾವಪೂರ್ಣ ಕಾದಂಬರಿಯಾಗಿ ತಾರಾ ಸುಬ್ಬರಾವ್ ಅವರು ರಚಿಸಿದ್ದು, ಇದನ್ನು ಜಿ.ವಿ. ಅಯ್ಯರ್ ಅವರು ನಿರ್ದೇಶಿಸುತ್ತಾರೆ. ಮುಖ್ಯ ಭೂಮಿಕೆಯಲ್ಲಿ ಅನಂತ್ ನಾಗ್, ಬಿ.ವಿ. ಕಾರಂತ್, ವಾಸುದೇವ ಗಿರಿಮಾಜಿ ಮತ್ತು ರೇಖಾರಾವ್ ಅವರು ನಟಿಸ್ತಾರೆ. ಇದು ಒಂದು ಕಲಾತ್ಮಕ ಚಿತ್ರವಾಗಿ 1975ರಲ್ಲಿ ತೆರೆ ಕಾಣುತ್ತೆ. ಹಂಸಗೀತೆ ಏಕವ್ಯಕ್ತಿ ಕೇಂದ್ರಿತ ಚಿತ್ರವಾಗಿದ್ದು, ಇದರ ನಾಯಕ ನಟನಾಗಿ ವೆಂಕಟಸುಬ್ಬಯ್ಯನವರು ಕಂಡುಬರ್ತಾರೆ. ಶಿಷ್ಯವೃತ್ತಿ, ಗುರುಪರಂಪರೆಯನ್ನು ತೋರಿಸಿದಂತಹ ಒಂದು ಚಿತ್ರವಾಗಿದೆ. ಇದು ಚಿತ್ರದುರ್ಗದ ಸುಮಾರಷ್ಟು ವಿಷಯಗಳನ್ನು ಹೇಳ್ತಾ ಹೋಗುತ್ತೆ. ಅಲ್ಲಿನ ಸುಮಾರಷ್ಟು ಜಾಗಗಳನ್ನು ತೋರಿಸ್ತಾ ಹೋಗುತ್ತೆ. ವೆಂಕಟಸುಬ್ಬಯ್ಯನವರ ಸಾಧನೆಯನ್ನು ತೋರಿಸಿದಂತಹ ಒಂದು ಚಿತ್ರವಾಗಿದೆ. ತನ್ನದೇ ಆದಂತಹ ಶೈಲಿ ಮತ್ತು ವೈಶಿಷ್ಟ್ಯತೆಯನ್ನು ಇಟ್ಟುಕೊಂಡಿದೆ. ಕಾದಂಬರಿ ಆಧಾರಿತ ಚಿತ್ರ ಆಗಿದ್ದರೂ ಕೂಡ ಅದರ ಪಾತ್ರ ಮತ್ತು ಅದರ ನೈಜ ಶಕ್ತಿಯನ್ನು ತೋರಿಸುವಲ್ಲಿ ಸಫಲವಾಗಿದೆ. ಈ ಸಿನಿಮಾದ ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಕಾಂಪೋಸಿಷನ್ ಬಹಳ ದೃಢವಾಗಿದೆ. ಹಂಸಗೀತೆ ನೋಡುವವನಿಗೂ ಮತ್ತು ನೋಡಿಸುವವನಿಗೂ ಮಧ್ಯದ ಸಂಬಂಧವನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದೆ. ಬ್ರಾಹ್ಮಣ ಸಂಪ್ರದಾಯದ ಇಂಚಿಂಚು ಡೀಟೇಲ್ಗಳನ್ನು ತೋರಿಸಿದೆ. ಪಾತ್ರ ಹಂಚಿಕೆಯಲ್ಲಿ ಇದಕ್ಕೆ ಸಾಟಿಯೇ ಇಲ್ಲ ಅಂತ ಹೇಳಬಹುದು. ಅದರಲ್ಲೂ ಅನಂತ್ನಾಗ್ ಅವರು ಪ್ರತಿ ಫ್ರೇಮ್ಗಳಲ್ಲೂ ಅದಕ್ಕೆ ಬೇಕಾದಂತಹ ಭಾವನೆಗಳನ್ನು ತುಂಬ ದೃಢವಾಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಜೊತೆಗಿನ ಸಹ ನಟರು ಕೂಡ ಅದಕ್ಕೆ ಪೂರಕವಾಗಿ ನಟನೆಯನ್ನು ತೋರಿಸಿದ್ದು, ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಶುದ್ಧ ಚಿನ್ನದ ಕೊಡುಗೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಕರ್ನಾಟಕ ಸಂಗೀತದ ಹಲವು ಕೀರ್ತನೆಗಳು, ಹಲವು ರಾಗಗಳನ್ನು ಶಾಸ್ತ್ರೀಯವಾಗಿ ಬಳಸಿದ್ದಾರೆ. ಜೊತೆಗೆ ಭರತನಾಟ್ಯ, ಸಂಸ್ಕೃತ ಮತ್ತು ಹಳೆಗನ್ನಡದ ನೈಜ ರೂಪವನ್ನು ಮತ್ತು ಪಾರಂಪರಿಕ ರೂಪವನ್ನು ತೋರಿಸಿದ್ದಾರೆ. ಪ್ರತಿ ರಾಗಗಳಿಗೆ ಅದರದ್ದೇ ಆದಂತಹ ನಿಯಮಿತ ಚೌಕಟ್ಟುಗಳನ್ನು ಹೇಳಿರುವುದು ಇದರ ಶ್ರೇಷ್ಠತೆ. ಸಂಗೀತದ ಸಿನಿಮಾ ಅಂತ ಅದರ ಕಡೆಗೆ ಗಮನ ಹರಿಸದೆ ನಿರ್ದೇಶನ, ಬೆಳಕು ಮತ್ತು ಎಲ್ಲ ರೀತಿಯ ಸಜ್ಜಿಕೆಗಳನ್ನು ನಾವು ಕಾಣಬಹುದು. ಪ್ರತಿ ಫ್ರೇಮ್ಗಳು ತನ್ನದೇ ಆದಂತಹ ವಿಶೇಷತೆಗಳನ್ನು ಮತ್ತು ವೈಶಿಷ್ಟ್ಯತೆಗಳನ್ನು ಇಟ್ಟುಕೊಂಡಿದೆ. ಒಂದು ಚಿತ್ರದ ಹಿಂದೆ ಮತ್ತೊಂದು ಮಬ್ಬು ಚಿತ್ರವನ್ನು ತಂದಂತಹ ತಂತ್ರಜ್ಞಾನವನ್ನು ಬೆಳೆಸಿರುವುದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಬೆಳಕಿನ ವಿಷಯಕ್ಕೆ ಬಂದರೆ, ನಮ್ಮ ಕಣ್ಣಿಗೆ ಹಿತ ಕೊಡುವಂತಹ ಬೆಳಕನ್ನು ಬಳಸಿ ಲೈಟಿಂಗ್ನಲ್ಲಿ ಒಂದು ಅಚ್ಚುಕಟ್ಟಾದಂತಹ ಸಾಧನೆ ಅಂತ ಹೇಳುವಂತಹ ಒಂದು ಸಿನಿಮಾ ಆಗಿ ರೂಪುಗೊಂಡು 1975ರಲ್ಲಿ ತೆರೆಕಂಡಂತಹ ಸಿನಿಮಾವೇ ಹಂಸಗೀತೆ.